ಇದ್ರಿ ಇವ್ರಿಗೆ ಮನೆಗೆ ಹೇಳಿರ್ಲಿಲ್ಲ ಅದೇ ನಾನು ಯಾರು ಸಾಮಾನು ಏನ್ ತಗೊಂಡ್ಬಂದಿದ್ದಾರೆ ಸರ್ಪ್ರೈಸ್ ಮಾಡ್ಬಿಟ್ಟಿದ್ದಾರೆ. ಚೆನ್ನಾಗಿದೆ ಇದು. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಿಮ್ಮ ಆಶೀರ್ವಾದದಿಂದ ನಾವಂತೂ ಸಖತ್ತಾಗಿದ್ದೀವಿ. ಗಡಿಬಿಡಿ ಮಾಡುವ ಸಂಗೀತಗಳ ಪ್ರಪಂಚ ಎಷ್ಟೊಂದು ಇಷ್ಟಪಟ್ಟು ನೋಡ್ತಾ ಇದ್ದೀರಾ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸಾಂಗ್ಲೀಸ್ ಎಂಟರ್ಟೈನ್ಮೆಂಟ್ ಚಾನಲ್ ಒಳಗೆ ಹೋಗೋಣ. ಡೈಲಿ ಲಾಗ್ ನೋಡೋಣ, ರಿಮೇಕ್ ಸಾಂಗ್ ನೋಡೋಣ, ಮತ್ತೆ ನಮ್ದು ಒಡಪ ಒಗಟು ಅದು ಎಲ್ಲ ನೋಡೋಣ. ಮತ್ತೆ ಈ ಲಾಗಲ್ಲಿ ಇವತ್ತಿನ ದಿನ ಯಾವ್ದು ಗೊತ್ತಾ? ಇವತ್ತ ಬುಧವಾರ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಈ ಲಾಗಲ್ಲಿ ನಾನು ಏನೇನು ಮಾಡ್ತೀನಿ ನೋಡಕ್ಕೆ ನೀವೆಲ್ಲ ರೆಡಿ ಇದಾರೆಲ್ಲ? ಎಲ್ಲರಿಗೂ ಶುಭೋದಯ, ಶುಭ ಮುಂಜಾನೆ. ಬೆಳಿಗ್ಗೆ ವಾಕಿಂಗ್ ನಡೆಸಿದ್ದೀರಾ ಚಿನ್ನು? ನೋಡಿ ಹಿಂಗೆ ಹೇಳ್ತಾ ಇದ್ದಾರೆ, ನನಗೂ ಮಾಡೋದು ಹೇಳ್ತಾ ಇದ್ದಾರೆ, ನಾನು ಮಾಡ್ತೀನಿ. ಸೂರ್ಯ ಕಾಣಿಸ್ತಾ ಇದ್ದಾನ, ಬರ್ತಾ ಇದ್ದಾನೆ ನೋಡಿ ನಮಗೆಲ್ಲರಿಗೂ ಬೆಳಕನ್ನು ಕೊಡ್ಲಿಕ್ಕೆ. ಮತ್ತು ಈಗೆಲ್ಲ ಪಕ್ಷಿಗಳು ಎಲ್ಲ ಆ ಕಡೆ ಈ ಕಡೆ ಎಷ್ಟೊಂದು ಆವಾಜ್ ಮಾಡ್ತಾ ಇದ್ದಾವೆ ನೋಡಿ. ಬೆಳಿಗ್ಗೆ ಯಾರು ಹೇಳೋದಿಲ್ಲಲ್ಲ, ಎಲ್ಲರೂ ನೀವು ಮಿಸ್ ಮಾಡ್ಕೋತೇವೆ ನೋಡಿ. ಎಲ್ಲರಿಗೂ ಗೊತ್ತಾಗಲ್ಲ ಇದು, ಬೆಳಿಗ್ಗೆ ಎದ್ದವ್ರಿಗೆ ಗೊತ್ತಲ್ಲ ರೀ ಇದೆಲ್ಲ. ಸೃಷ್ಟಿ ಎಷ್ಟು ಸೌಂದರ್ಯ ಅದ ಇದು ಇರ್ತದಲ್ಲ. ಬೆಳಿಗ್ಗೆ ಒಂದು ಬೇರೆ, ಮಧ್ಯಾಹ್ನ ಒಂದು ಬೇರೆ, ರಾತ್ರಿ ಒಂದು ಬೇರೆ, ಹೆಂಗೆ ಕಾಣಿಸ್ತದಲ್ಲ. ನೋಡಿ ಶಾಂಭವಿಗೆ ಏನು ಮಾಡ್ಕೊಟ್ಟಿದ್ದೀನಿ ನಾ. ಚಲೋ ಆಗೈತಿ. ಉಪ್ಪು ಖಾರ ಓಕೆ ನೋಡಿ. ಶಾಂಭವಿ ಟೈಮ್ ಆಗದ. ಮತ್ತು ಏನು ಮಾಡ್ತಾಯಿದ್ದೀನಿ ಹೇಳಿ, ರಾಗಿ ಚಿಲ್ಲ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಅವಳಿಗೆ ಭಾಳ ಇಷ್ಟ ಇದೆ. ಡಬ್ಬ ಹಾಕ್ಕೊಟ್ಟಿದ್ದೀನಿ. ಒಂದೆರಡು ತಿಂದಿದ್ದಾಳು. ಈ ರೀತಿ ಕಾಳು ಹಾಕಿ ಎಲ್ಲ ಮಾಡ್ಕೊಟ್ಟಿದ್ದೀನಿ. ಹೆಲ್ದಿ ಫುಡ್ ಅವಳಿಗೆ ಬೇಕಾಗ್ತದೆ. ಎಲ್ಲ ಮೊಳಕೆ ಕಾಳು ಕಾಣಿಸ್ತಾ ಇದ್ದಾವೆ ಇದ್ರೊಳಗೆ. ಮತ್ತು ಈ ರೀತಿ ಮಾಡ್ತಾಯಿದ್ದೀನಿ ನೋಡಿ. ಸಣ್ಣ ಸ್ವಲ್ಪ ಎಣ್ಣೆ ಬಿಟ್ಟು ಹಿಂಗೆ ಚೆನ್ನಾಗಿ ಅನ್ನಿಸ್ತದೆ ತಿನ್ನಲಿಕ್ಕೆ. ಮಕ್ಕಳಿಗೆ ಡಬ್ಬ ಒಳಗೆ ನೀವು ಮಾಡ್ಕೊಡ್ಬೋದು. ಭಾಳ ಈಜಿ ಇರ್ತದೆ ಎಲ್ಲ. ರಾಗಿ ಹಿಟ್ಟು ಸ್ವಲ್ಪ, ಆಮೇಲೆ ಅಕ್ಕಿ ಹಿಟ್ಟು ಸ್ವಲ್ಪ, ಆಮೇಲೆ ಬೇಸನ್ ಹಿಟ್ಟು, ಆಮೇಲೆ ಮೊಳಕೆ ಕಾಳು, ಕೊತ್ತಂಬರಿ ಸ್ವಲ್ಪ ಜೀರಿಗೆ, ಆಮೇಲೆ ಅಜ್ವೈನ್ ಸ್ವಲ್ಪ ಹಾಕೋದು, ಮತ್ತು ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿದು ಪೇಸ್ಟ್ ಇರ್ತದಲ್ಲ ಅದೊಂದು ಸ್ವಲ್ಪ ಹಾಕಿ ನಾನು ಅವಳಿಗೆ ಮಾಡ್ಕೊಟ್ಟಿದ್ದೀನಿ. ಭಾಳ ಅಂದ್ರೆ ಭಾಳ ಇಷ್ಟ ಆಗೈತಿ. ಅಮ್ಮ ಎಷ್ಟು ಚಲೋ ಆಗೈತಮ್ಮ ಅಂತ ಹೇಳಿ ಎಂಜಾಯ್ ಮಾಡ್ಕೊಂಡು ತಿಂತಾ ಇದ್ದಾಳೆ. ಅವಳು ಖುಷಿ ಇಲ್ಲದ ನೋಡಿ. ನೀವು ಮಕ್ಕಳಿಗೆ ಮಾಡಿಕೊಡ್ರಿ, ನೀವು ತಿನ್ನಿರಿ, ಆರೋಗ್ಯಕ್ಕೆ ಭಾಳ ಒಳ್ಳೇದಿದೆ. ಅವಳು ಊಟನ ತೋರಿಸ್ತೀನಿ ನಿಮ್ಗೆ, ಯಾವ ರೀತಿ ತಿಂತಾಳೆ ಅವಳು ಗೊತ್ತಾಗ್ತದೆ ನಿಮಗೆ. ಅವ್ರು ತೆಗಿಬೇಕು ಮೊಳಕೆ ಕಾಳು ಮತ್ತು ಇದು ರಾಗಿ ಚೀಲ, ಮತ್ತು ಇಲ್ಲಿ ಸ್ವಲ್ಪ ಅದ್ರ ಜೊತೆ ಸಾರು ಇತ್ತು. ಸಾರು ಸ್ವಲ್ಪ ಕೊಟ್ಟಿದ್ದೀನಿ ಅವಳಿಗೆ. ಈ ಥರ ಅವಳದು ಎಲ್ಲ ಊಟದ ತಿಂಡಿದೆಲ್ಲ ಅವಳದು ಇದ್ದಿದೆ. ಈ ಥರ ಮಾಡಿಕೊಟ್ಟಿರ್ತೀನಿ ಅವಳಿಗೆ. ಮತ್ತು ಟೈಮ್ ಆಗದ, ಅದಕ್ಕೆ ಅವಸರ ಮಾಡ್ತಾಯಿದ್ದೀನಿ. ಡಬ್ಬ ಕಟ್ಕೊಡ್ತೀನಿ, ಪಟ್ ಕಳಿಸ್ಕೊಡ್ತೀನಿ. ನೀರು ಬಾಟಲ್ 2 ತುಂಬು ಅದಾವೆ ಇನ್ನೂ ನೋಡಿ. ಎಷ್ಟು ಬೇಗ ಟೈಮ ಹೋಗ್ತದೆ ಗೊತ್ತಾಗಲ್ಲ. ಅದಕ್ಕೆ ನಾನು ಹೇಳೋದು ನಿಮಗೆ, ಬೇಗ ಹೇಳ್ತಾಯಿರಿ, ಬೇಗ ಎಲ್ಲ ಕೆಲಸ ಮಾಡ್ಕೋತಾಯಿರಿ. ಮನಸ್ಸು ಮಾಡಿದರೆ ಎಲ್ಲ ಆಗ್ತದೆ. ಮನಸ್ಸೊಂದಿದ್ದರೆ ಮಾರ್ಗವಿದೆ ಅಂತ ನಾನು ಹೇಳಿದ್ದೀನಿ. ಗುಬ್ಬಿ ರೆಡಿಯಾಗಿ ಹೋಗ್ತಾ ಬಾಟಲ್ ಇಲ್ಲಿ ಬಿಟ್ಟು ಹೋಗ್ತಾ ಇದ್ದ ನೋಡಿ, ಅವಾಗಿಂದ ತುಂಬಿದ್ದ. ಶಾಂಭವಿ ತಗೋ. ಯಾಕಂದ್ರೆ ಬಿಸಿಲು ಭಾಳ ಇದೆಯಲ್ಲ, ಜಾಸ್ತಿ ನೀರು ಕುಡಿತಾ ಇರಿ ನೋಡಲ್ಲಿ. ಅದೇ ಈಗ 2 ದಿನ ಅಂತೂ ಭಾಳ ಬಿಸಿಲು ಬಂತ. ಹೇಳ್ಕೊತಾ ಇದ್ದಾರೆ ನೋಡಿ ಅವರಿಗೆ. ಟೈಮ್ ಬೇರೆ ಆಗೈತಿ ನೋಡಿದ್ರೆ. ಹೋಗೋ ಟೈಮ್ದಾಗ ಎಷ್ಟೊಂದು ಗಲಾಟೆ ಇವ್ರದ. ಈಗ ಮತ್ತೆ ಬೇರೆ ಹೆಲ್ಮೆಟ್ ತೊಗೊಂಬ ಅಂತ ನಂಗೆ ಕಳಿಸ್ಕೊಟ್ರು ನೋಡಿ. ನಿಮ್ಮ ಕೈಯಾಗ ಓಡಾಡ್ಕೋತ ಕೆಲಸ ಮಾಡ್ಕೋತ ಇರ್ಬೇಕು ಇವ್ರು. ಮತ್ತೆ ಬಂದಳು ನೋಡಿ ನಂಗೆ ಬೈಕೋತ. ಬಿಡಿ ಕಾಮಿಡಿ ಅಂತ ಇಷ್ಟ ಹಸಿ ಕಿಚ್ಚಾಗೈತಿ ಇದು ನೋಡಿ. ಏನು ಮಾಡೋದು ಕೆಲಸ, ಹೆಲ್ಮೆಟ್ ಎಲ್ಲ ಹಸಿ ಕಿಚ್ಚು. ಮತ್ತು ಯಾವ್ದು ಬೇರೆ ಬಟ್ಟೆ ಕೊಡ್ಲಾ ಕಟ್ಕೊಳಕ? ಕೊಡೋದು ತೊಳೆದು ಹಾಕೋಣ. ಸರಿತಿ ನೋಡಿ ಇನ್ನೊಂದು ಸ್ವಲ್ಪ. ಹಾಂ ತಂದಿಟ್ಟಾರ. ಮತ್ತು ಸ್ವಲ್ಪ ಪೇಂಟ್ ಬಾಕ್ಸ್ ತಂದಿಟ್ಟಾರ.
ಯಾವಾಗಪ್ಪ ಕೆಲಸ ಮುಗಿತದ ಅನಿಸ್ತಾ ಇದೆ ನೋಡಿ ನಂಗಂತೂ. ಓದ್ಕೋ ಎಕ್ಸಾಮ್ ತಯಾರಿ ಮಾಡ್ಕೋತಾ ಇದ್ದಾನೆ ಅಪ್ಪನ ಅಂತೂ. ಎಂಟಾಯ್ತು ನೋಡಿ ಟೈಮ್. ಒಳ್ಳೆ ಒಳ್ಳೆ ಹೆಲ್ದಿ ಟಿಪ್ಸ್ ಕೊಡ್ತಾ ಇದ್ದೀನಿ ನಾನು ನಿಮ್ಗೆ. ಯಾಕಂದರೆ ಮನೆಯೊಳಗೆ ಇಬ್ಬರು ಈಗ MBBS ಮಾಡ್ತಾ ಇದ್ದಾರೆ, ಅವರು ಎಲ್ಲ ಕಲ್ಕೊಂಬಂದಿರ್ತಾರೆ, ಯಾವ ರೀತಿ ತಿಂದ್ರೆ ಚೆನ್ನಾಗಿರ್ತದೆ ಅಂತ ಎಲ್ಲ ಗೊತ್ತಿರ್ತದೆ. ಅದಕ್ಕೆ ನೋಡಿ, ಇದು ಮಟ್ಕಿ ಕಾಳು ನೆನೆಸಿದ್ದೀನಿ, ಮತ್ತು ಹೆಸರು ಕಾಳು, ಇಲ್ಲಿ ನೋಡಿ ಹೆಸರು ಕಾಳು 1 ಲೋಟ, ಮತ್ತು ಇದು ಅಲಸಂದಿ ಕಾಳು ಎಲ್ಲ ನೀಟಾಗೆಲ್ಲ ತೊಳೆದು ಮಾಡಿ ಎಲ್ಲ ನೆನೆಸಿಟ್ಬಿಡ್ತೀನಿ. ಮತ್ತು ಅವಳು ತೊಗೊಂಬಂದಿದ್ದ ಶಾಂಭವಿ ಅದು ಡಬ್ಬ ಒಳಗಡೆ ಹಾಕಿ ಮೊಳಕೆ ನೆನೆಸಾದ್ಮೇಲೆ ಹಾಕಿರ್ತೀನಿ. ನಿಮಗೆಲ್ಲ ಟಿಪ್ಸ್ ಕೊಡ್ತಾಯಿದ್ದೀನಿ, ಭಾಳ ಒಳ್ಳೇದದ. ನೀವು ಹೆಲ್ತಿಯಾಗಿ ತಿನ್ಕೋರಿ, ಆರೋಗ್ಯವಾಗಿರಿ. ಆರೋಗ್ಯನೇ ಭಾಳ ಇಂಪಾರ್ಟೆಂಟ್ ಅದ ಎಲ್ಲರಿಗೂ. ಈಗ ಒಂದ್ಸಲ ಆರೋಗ್ಯ ಹೋಯ್ತಂದ್ರೆ ಏನೂ ನೀವು ಮಾಡೋಕ್ಕಾಗಲ್ಲ. ಅದಕ್ಕೆ ಎಷ್ಟಾಗ್ತದೆ ಅಷ್ಟು ಆರೋಗ್ಯದ ಬಗ್ಗೆ ಕಾಳಜಿ ತೊಗೊಳ್ರಿ ಎಲ್ಲರೂ. ನಿಮ್ಮ ಟೈಮ್ ತಕ್ಕೊಂಡು ಮಾಡಿ, ಟೈಮ್ ಯಾರ ಕಡೆನೂ ಇರಲ್ಲ, ನಾವೇ ಅದ ಟೈಮ್ ಜೊತೆ ಓಡಬೇಕಾಗ್ತದೆ. ನಾವು ಯಾವ ರೀತಿ ಮಾಡಿದ್ದು ಅಂದರೆ ಏನಾಗ್ತದೆ ನಮ್ಗೆ ದಿನ ಗೊತ್ತಾಗ್ತದೆ. ಈ ಥರ ನೆನೆಸಿ ಇಟ್ಬಿಡ್ತೀನಿ. ಮತ್ತು ಅವಾಗಿಂದ ಅವಾಗ ಮಾಡ್ದು ಅಂತಂದ್ರೆ ಏನಾಗ್ತದೆ, ನಮ್ಮ ಟೈಮ್ ಸಿಗ್ತದೆ. ಮತ್ತು ಆಮೇಲೆ ಅಂತಂದ್ರೆ ಮರ್ತು ಬಿಡ್ತೀವಿ. ಅದಕ್ಕೆ ಯಾವ ಕೆಲಸನೂ ನಿಮ್ಗೆ ಅವಾಗ ಮಾಡೋದು ಇದೆಯಲ್ಲ ಅವಾಗಿಂದ ಅವಾಗೆ ನೀವು ಮಾಡ್ಕೊಂಡೇ ಬಿಡ್ರಿ, ಆಮೇಲೆ ಅಂತ ಅನ್ನಕ್ಕೆ ಹೋಗ್ಬೇಡಿ. ಗಿಡ ಅಂತ ಹೇಳಿ ಇದು ಚಪ್ಪಟ ಅವರೆಕಾಳು ಇರ್ತದೆ, ಭಾಳ ಟೇಸ್ಟಿ ಆಗ್ತದೆ. ಇದು ಬಾಯ್ಲ್ ಮಾಡಿಟ್ಟಿದ್ದೀನಿ. ಚಿನ್ನಗೆ ತಿಂಡಿಗೆ ರೆಡಿ ಮಾಡ್ಕೋಬೇಕು ಪಟ್ಪಟ. ಅವರು ಗಡ್ಬಡಿ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ, ಎಲ್ಲರೂ ಗಡ್ಬಡಿದವ್ರು ಅದಾರ ನಮ್ಮ ಮನೆ ಒಳಗೆ. ಆಮೇಲೆ ಸ್ವಲ್ಪ ಅನ್ನಕ್ಕಿಟ್ಟೆ, ಅಪ್ಪುಗೆ ಅನ್ನ ಸಾರು ತಿಂತಾನಂತ ಹೇಳಿ ಬಟ್ ನಾವು ಎಕ್ಸಾಮ್ಗೆ ಹೋಗೋದಾನ, ಅದಕ್ಕೆ ಸ್ವಲ್ಪ ಮಾಡಿಬಿಟ್ಟೆ. ಅಂದ್ರೆ ಆಮೇಲೆ ಅಂದ್ರೆ ಆಗಲ್ಲ, ಅದಕ್ಕೆ ಹೇಳಿದ್ದೀನಿ ನಾನು ನಿಮ್ಗೆ. ಆಮೇಲೆ ಅಂತ ಯಾವುದೂ ಅನ್ನಕ್ಕೆ ಹೋಗಬೇಡಿ, ಮತ್ತು ಬೇರೆ ಬೇರೆ ಕೆಲಸಗಳು ಬರ್ತಾವೆ. ಅದಕ್ಕೆ ನಮ್ದು ಅನ್ನ ರೆಡಿ ಆಗ್ತದೆ ಈಗ. ಮತ್ತು ನಮ್ಮದು ಹಿಟ್ಟು ರೆಡಿ ಆಗೈತಿ, ಡಬ್ಬ ಒಳಗೆ ಹಾಕಿಡ್ಬೇಕೀಗ. ಗೋಧಿ ಹಿಟ್ಟು ರೆಡಿ ಆಯ್ತು ನೋಡಿ ನಮ್ಮದು. ಮತ್ತು ಗೋಧಿ ಹಿಟ್ಟು ರೆಡಿ ಮಾಡ್ಕೊಂಡಿದ್ವಿ, ಜೋಳದ ಹಿಟ್ಟು ಖಾಲಿ ಆಗ್ತದೆ. ಹಿಂಗೆ ಅಲ್ಲ ಎಲ್ಲರ ಮನೆಯೊಳಗೆ ಒಂದು ಕೆಲಸ ಮುಗಿದ್ಮೇಲೆ ಒಂದು ಮುಗಿದ್ಮೇಲೆ ಒಂದು. ಇಲ್ಲಿ ನೋಡಿದ್ರ ಕೆಲಸ ಮಗಳು ಏನೇನೇನೇನು ಎಲ್ಲ ಇಟ್ಟು ಹೋಗ್ಯಾಳಲ್ಲ ಎಲ್ಲ ಸಾಮಾನು, ಮತ್ತು ತೆಗೆದಿಟ್ಟು ನೀಟಾಗಿ ಜಾಗ ಹಚ್ಚಿ, ಇದೆಲ್ಲ ಕೆಲಸ ನೋಡಿ. ಮನೆಯೊಳಗೆ ಎಲ್ಲ ಪನ್ನೀರ್ದು ಇದೇ ಕೆಲಸ ಏನು. ಅಪ್ಪನ ಸ್ವಲ್ಪ ಅನ್ನ ಸಾರು ತಿಂತಿ, ಬಿಸಿ ಅನ್ನ ಮಾಡೀನಿ, ಕೊಡಲಿ? ಓಕೆಪ್ಪ. ಅಲ್ಲೇ ಗಿಡ ಕುತ್ಕೊಂಡು ಊಟ ಮಾಡೋಕ್ಕಂತ ಹೇಳಿ ನಾನು ಏನು ಮಾಡಿದ್ದೀನಿ ಅವ್ರಿಗೆ ಇಲ್ಲಿ ಇದ್ರ ಮೇಲೆ ಊಟಕ್ಕೆ ಇಟ್ಬಿಡ್ತಾ ಇದ್ದೀನಿ. ಈಗ ಅದು ಆರಾಮಾಗಿ ಊಟ ಮಾಡ್ತಾ ಇದ್ದಾವೆ, ಇಂದಾಸಾಗಿ ಏನು ಭಯ ಇಲ್ಲ. ಸ್ವಲ್ಪ ಅಪ್ಪು ಅನ್ನ ಸಾರು ಕೊಟ್ಬಿಡೋಣ, ಒಂದು ಸ್ವಲ್ಪ ತಿನ್ನಲಿ ಪಾಪ. ಮತ್ತು ಆಮೇಲೆ ಹೋಗುವಾಗ ಏನು ತಿನ್ನೋದಿಲ್ಲ, ಆರಾಮಾಗಿ ತಿಂತಾನೆ. ಆಯ್ತಾನೋ ಏನೇನು ಗೊತ್ತಿಲ್ಲ. ಯಾಕೆ ಇಷ್ಟೊಂದು ತಾಟ್ ತುಂಬ ಅನ್ನ ತೊಗೊಂಬಂದಿ ಅಮ್ಮ ಅಂತ ಹೇಳಿ. ಈಗ ಮೆಟ್ಲಿನ ಮೇಲೆ ಹೋಗೋದು ಒಂದು ದೊಡ್ಡ ಸಾಹಸ ನಂದಂತೂ. ಈ ಲಂಗ ಹಾಕ್ಕೊಂಡೆ ನಡೆಯೋಕ್ಕಾಗಲ್ಲ ನನಗೆ. ಈಗ ಮೆಟ್ಲಿನ ಮೇಲೆ ಹಿಂಗೆ ಹಾಕ್ಕೊಂಡು ಒಂದು ಕೈಯಾಗ ಮೊಬೈಲು, ಒಂದು ಕೈಯಾಗ ಪ್ಲೇಟ್. ಅಪ್ಪು ತಗೋ, ಏನಾದರೂ ಬಿಡೋದು ಬೇಡ, ತೊಗೊಂಡ್ಬಿಡು. ಈಗ ಪ್ಲೇಟ್ ಬಂದ ನೋಡಿ, ಕಾಣಿಸ್ತಾ ಇದ್ದಾನ ನಿಮ್ಗೆ? ಬರ್ತಾನೆ ನೋಡಿ. ಇಲ್ಲಿ ಬುಕ್ ನೋಡಿ ಕೈಯಾಗ ಹಿಂಗೆ ಮಾಡ್ಕೊಂಡು ಓದಿ, ಆಮೇಲೆ ಮುಂದೆ ನೋಡ್ತೀವಲ್ಲ ಅವಾಗ ಗೊತ್ತಾಗ್ತದೆ ನಮಗೆಲ್ಲ ಹೆಂಗೆ ಸ್ಟಡಿ ಮಾಡಿದಾನ, ಏನು ಮಾಡಿದಾನ. ಅವಾಗೇ ಹಾಲು ಕಾಸಿ ಈಗ ಸ್ನಾನಕ್ಕೆ ಹೋಗಿ ಕುಂತಾರೆ. ಈಗ ನಾ ಆಫೀಸ್ ಬೇಗ ಹೋಗ್ತೇನೆ ಅಂತ ಹೇಳಿ ಸೂರ್ಯ ದೇವನಿಗೆ ನೀರ ಅರ್ಪಣೆ ಮಾಡಿ ಆಯಿತು. ಕರೆಕ್ಟ್ ಜಾಗ ಒಳಗೆ ನಿಂತ್ಕೊಂಡು ದಿನಾಲೂ ಇವ್ರದ್ದು ಡ್ಯೂಟಿ ಐತೆ ನೋಡಿ. ಇದು ಕಣ್ಣಿ ಕಾಣಿಸೋ ದೇವ್ರಂದ್ರೆ ಸೂರ್ಯ ಅಂತ ನೋಡಿ. ನನ್ನ ದೇವ್ರಂದ್ರೆ ಇವರೇ ಲಕ್ಷ್ಮೀ ಪ್ರಸನ್ನ. ಮತ್ತು ಅದು BC ದುಮಾಳೆ ರಾಯಬಾಗ್. ಅರೇ ಏನು ಕೊಟ್ಟಾರ ಅಂತೀರಾ? ನೋಡಿದ್ರ ಏನು ಕೊಟ್ಟಿದ್ದಾರೆ? ನೆನಪುಗಳು ಹೆಂಗಿರ್ತಾವಲ್ಲ, ನೆನಪುಗಳು ಬರ್ತಾನೆ ಇರ್ತಾವ. ನೆನಪುಗಳು ಭಾಳ ಸ್ಪೆಷಲ್ ಇರ್ತಾವ ಅವೆಲ್ಲ. ಇಲ್ಲಿ ನೋಡಿ ಹೆಂಗದ ನಮ್ಮ ಸರ್ನೇಮ್ ದುಮಾಳೆ ಅಂತ ಹೇಳಿ. ಇದ್ರ ಡೇಟು ಎಲ್ಲ ಮೊದಲು ಮುಂಚೆ ಎಲ್ಲ ಬರೀತಿದ್ರು ನೋಡಿ ಹಿಂಗೆಲ್ಲ ಪಾತ್ರೆ ಮೇಲೆ. ಏನೋ ಪಾತ್ರೆ ತೊಗೊಂಡ್ರು ಡೇಟ್ ಹಾಕಿ ಅಲ್ಲಿಂದ ಎಲ್ಲ ಇದು ಮಾಡ್ಕೊಂಡು. ನೀವು ನೋಡಿದ್ದೀರಾ? ನಿಮ್ಗೆ ಗೊತ್ತದಾವ ಅವೆಲ್ಲ. ಇದು ನೆನಪು ಬಂತು, ನಿಮಗೆ ತೋರಿಸ್ಬೇಕಪ್ಪ ಅಂತ ಹೇಳಿ. ನೀವು ಮೋಸ್ಟ್ಲಿ ಮಾಡಿರ್ಬೇಕು ಈ ಥರ ಎಲ್ಲ. ನಿಮ್ಮ ಮನೆಯೊಳಗೂ ಪಾತ್ರೆಗಳ ಮೇಲೆ ಹೆಸರು ಇರಬೇಕು.
ಲಕ್ಷ್ಮೀ ದೇವ್ರ ಮಂದಿರ ಇದೆ ನಮ್ಮ ತವ್ರ ಮನೆ ಒಳಗೆ ರಾಯಬಾಗ್ ಒಳಗೆ. ಅದಕ್ಕೆ ಶ್ರೀ ಲಕ್ಷ್ಮೀ ಪ್ರಸನ್ನ ಅಂತ ಬರ್ದಾರ ನೋಡಿ ಇಲ್ಲಿ. ಆಮೇಲೆ ಬಿಸಿ ದುಮಾಳೆ ಅಂತ ಹೇಳಿ ನಮ್ಮ ಪಪ್ಪಾರ್ದ ಹೆಸರು ಬಸವಂತ, ಅದೆಲ್ಲ ಹಿಂಗೆ ಇದು ಮಾಡ್ಕೊಂಡು ಬರ್ದಿದ್ದಾರೆ ಇಲ್ಲಿ. ಮತ್ತು ರಾಯಬಾಗ್ ಅಂತ ಅದ ನೋಡಿ ತವ್ರ ಮನೆ ಹೆಸರು ಕಾಣಿಸ್ತಾ ಇದೆ ನಿಮ್ಗೆ. ನನ್ನ ತವ್ರ ಮನೆ ಯಾವುದಂತ ಕೇಳ್ತೀರಲ್ಲ, ನನ್ನ ತವ್ರ ಮನೆ ಇಲ್ಲ ಕ್ಲಿಯರ್ ಕಾಣಿಸ್ತಾ ಇಲ್ಲ, ತವ್ರ ಮನೆ ರಾಯಬಾಗ್ ಅಂತ ಇದೆ ನೋಡಿ. ಡೇಟು ಅದ, ಡೇಟ್ ಸಹಿತ ಬರ್ದು ಕೊಟ್ಟಾರ. ಏನು ಮಾಡಿದ್ದೀನಿ ಗೊತ್ತಾ, ಚಪಾಟ ಅವರೆಕಾಳು ಅಂತ ಹೇಳಿದ್ನಲ್ಲ, ಇದು ಭಾಳ ಟೇಸ್ಟಿ ಇರ್ತದ. ಹಾಂ, ಇದಕ್ಕೆ ಪಟಾನ್ ಗೆವಡ ಯಾಕಂತಾರ್ರಿ? ಪಟಾನ್ ಅಂದ್ರೆ ಹಿಂದಿ ಒಳಗೆ ಬಂತಲ್ಲ ರೀ. ಹಾಂ, ಅದೇ ಅವ್ರ ಸರ್ನೇಮ್ ಪಟಾನ್ ಇರ್ತದಲ್ಲ, ಮತ್ತು ಇದು ಪಟಾನ್ ಗೆವಡ ಅಂತ. ಹಾಂ ಅದೇ ಟೇಸ್ಟ್ ಭಾಳ ಇರ್ತದ. ಆಮೇಲೆ ನಾನು ಇವರಿಗೆ ಇಷ್ಟ ಆಗ್ತದೆ ಅಂತ ಹೇಳಿ ಬೆಳಿಗ್ಗೆ ಇದೇ ಮಾಡಿಬಿಟ್ಟೆ. ಮತ್ತು ಬಿಸಿ ಅನ್ನ ರೆಡಿ ಅದ, ಅದಕ್ಕೆ ಕೇಳ್ಕೊಂಬರೋಣ ಇರಿ. ಆಮೇಲೆ ರೊಟ್ಟಿ ಅದಾವ ಇಲ್ಲಿ. ಯಾಕಲ್ಲಿ ಹೋಗಿದ್ದೀರಾ? ಹಾಂ, ಎಲ್ಲ ನೀವೇ ಮಾಡಬೇಕಾ? ಎಲ್ಲ ಬರೆದಿಟ್ಕೊಂಡಿದ್ದೀರಾ? ಇದು ನಂದ ಕೆಲಸ, ಇದು ನಾನೇ ಮಾಡ್ಬೇಕಂತೇಳಿ. ಅಲ್ಲಿ ಪ್ಲೇಟ್ ಮಾಡಕ್ಕೆ ನಾನು ಗಡ್ಬಡಿ ಮಾಡ್ತಾ ಇದ್ದೀನಿ, ಆಫೀಸ್ಗೆ ಹೋಗೋರದಾರಪ್ಪ ಅಂತ ಹೇಳಿ. ಇದೆಲ್ಲ ಕೆಲಸ ಮಾಡಿ ಎಲ್ಲ ಮಾಡ್ತೀರಾ, ವಿಡಿಯೋದಲ್ಲಿ ನೋಡ್ತಾರ, ಮತ್ತು ಅವ್ರ ಹೆಂಡತಿ ಎಲ್ಲ ಅವ್ರ ಗಂಡಂದಿರಿಗೆ ಬೈತಾರೆ ನೋಡಿ. ಆಮೇಲೆ ನಿಮ್ಮನ್ನ ನೋಡಿ ಸ್ವಲ್ಪ ಹಾಂ, ಹಿಂಗೆ ಮಾಡೋದ್ರಿಂದ ಏನಾಗ್ತದೆ ಗೊತ್ತಾ? ಬೈಸ್ಕೊಳ್ಳೋ ಕತೆ ಆಗ್ತದೇನಿಲ್ಲ. ಯಾಕೆ ಬೇಕಾಗದಂತ ಇದು ಕೆಲಸ ನಿಮ್ಗೆ. ಹಾಂ, ಬನ್ನಿ ಈಗ ತಿಂಡಿ ಮಾಡ್ಕೊಬರ್ರಿ. ಬರೀ ಇದೇ ಆಯ್ತು ನಿಮ್ಮ ಕೆಲಸ. ಅಲ್ಲಿ ಏನು ಬಿದ್ದದ, ಇಲ್ಲಿ ಏನು ಬಿದ್ದದ, ಅಲ್ಲೇನು ಸ್ವಚ್ಛ ಮಾಡು, ಇಲ್ಲೇನು ಸ್ವಚ್ಛ ಮಾಡು, ಅಲ್ಲೇನು ತೆಗಿ, ಇದು ಬಟ್ಟೆ ಇಲ್ಲಿ ಹಾಕಿ ಬರಲಿ, ಅದೇನು ಮಾಡಲಿ. ಹಾಂ, ನಾನು ಮೊದಲ ಸ್ಟಾರ್ಟಿಂಗ್ ಯಾಕೆ ನಾ ಈ ಜವಾಬ್ದಾರಿ ತಗೊಳ್ಳಿಲ್ಲ, ಸುಮ್ಮನೆ ಯಾಕೆ ನಿಮ್ಗೆ ಕೊಟ್ಟೆ ಅನ್ನಿಸ್ತಾ ಇದೆ ನಂಗೆ ಈಗ. ನೀವೇನು ನನ್ನ ಮಾತು ಕೇಳ್ತೀರಾ? ಇದೇನು ತೊಗೊಂಬಂದು ನಾ ಹೇಳಿದ್ದು ಗಿನಿಗೆ ಹೇಳ್ದಂಗೆ ಹೇಳ್ತಾ ಇದ್ದೀನಿ. ಯಾವುದಕ್ಕೂ ಗಡ್ಬಡಿ ಇಲ್ಲ, ಬರೀ ಗಡ್ಬಡಿ. ಪಟಾನ್ ಗೆವಡ ತೊಗೊಂಬಂದಿದೆ. ಎಲ್ಲ ಸುಲ್ದಿದ್ದು ಕಾಳು ತಂದೇರ ನನಗೆ ಎಲ್ಲ ಮಾಡ್ಕೊಳಕ್ಕೆ ಚಲೋ. ಮತ್ತು ಚಲೋ ಅದ ಇವು. ವೈಟ್ ಶರ್ಟ್ ಎಷ್ಟು ಮಸ್ತ್ ಅನ್ಸತೈತಿ. ಭಾಳ ದಿನದ ಮೇಲೆ ನಾ ಸೋನಾ ಮಸೂರಿ ಅನ್ನ ಮಾಡಿದೆ. ಭಾಳ ದಿನದ ಮೇಲೆ ಸೋನಾ ಮಸೂರಿ ಅನ್ನ ಅದ. ಎಲ್ಲ ಇದನ್ನು ತಿನ್ನತ್ತಿದ್ವಲ್ಲ ಈಗ, ಅದು ಬಾಸ್ಮತಿ ಅಕ್ಕಿ ಕಿಚಡಿ ಟೈಪ್ ಮಾಡಿ ಮತ್ತು ಇದರ ಟೇಸ್ಟ್ ಬೇರೆ ಬಂದ. ನಾ ಏನೇನು ಮಿಕ್ಸ್ ಮಾಡ್ಕೊಂಡು ಇಲ್ಲಿ ನೋಡಿ, ನಂದೇನು ಊಟ ನಡೆದಿದೆ ಇಲ್ಲೇ ಕಲ್ಸ್ಕೊಂಡು ಮತ್ತೆ ಚಲೋ ಆತು ನೋಡಿ. ನಂದು ಸೇವ್ ಹಾಕ್ಕೊಂಡು ತಿಂತಾಯಿದ್ದೀನಿ. ಇದ್ರೊಳಗೆ ಚಿನ್ಮುರಿ ಖಾಲಿ ಆಗ್ಯಾವ ನಮ್ಮ ಮನೆಗೇನು. ಚಿನ್ಮುರಿ ಖಾಲಿ ಆಗ್ಯಾವ. ಗುಬ್ಬಿಗಳಿಗೆ ಇಟ್ಟಿದ್ದೀನಿ, ನಾ ಅವ್ರಿಗೆ ಊಟ ಮಾಡಬೇಕಲ್ಲ, ಸ್ವಲ್ಪ ಇಟ್ಟಿದ್ದೀನಿ. ಯಾಕಂದ್ರೆ ನನಗಿಂತಲೂ ಅವ್ರಿಗೆ ಊಟ ಇಂಪಾರ್ಟೆಂಟ್ ಅದಲ್ಲ. ನಾ ಏನಾದರೂ ತಿನ್ಕೊಂಡು ಕೊಡ್ಬೋದು. ಏನಾದರೂ ಮಾತಾಡ್ತೀರಾ? ಯಾವಾಗ ಮಾತಾಡ್ತೀರಾ, ಯಾವಾಗ ನಂಗೆ ನೋಡ್ತೀರಾ ಅಂತ ಅನ್ನತ್ತಿದ್ದೆ. ನೋಡೋವಾರಿ ನನ್ನ ಕಡೆ. ಹಾಂ, ಏನು ಹೇಳೋರಿದ್ದೀರಾ ಹೇಳೇ ಬಿಡ್ರಿ. ಮನಸ್ಸಿನ ಮಾತು ಮನಸ್ಸೊಳಗೆ ಇಟ್ಕೊಳಕ್ಕೆ ಹೋಗ್ಬೇಡಿ, ಹೇಳಿ. ಎಷ್ಟೊಂದು ಸ್ಟೈಲಿಶ್ ಇಕ್ಕೋತೈತಿ. ಎಷ್ಟೊಂದು ಸ್ಟೈಲಿಶ್ ಇಕ್ಕೋತೈತಿ. ಹಂಗೆ ಅನಿಸ್ತಾ ಇದೆಯಾ ನಿಮ್ಗೆ? ಸ್ಟೈಲಿಶ್ ಇಕ್ಕೋತಾ ಇದೆಯಾ ಅಂತ? ಇನ್ನೂ ಸ್ವಲ್ಪ ಬೇಕಾ ಅನ್ನ? ಯಾಕ ಇನ್ನೂ ಸ್ವಲ್ಪ ಬೇಕಾ ಅನ್ನ ಅಂದ್ರೆ ಕೊಡಂತೀರಾ? ಬರೀ ಇದೇ ಆಯ್ತು, ನಿಮ್ಗೆ ಲಾಡ್ಕ ಮಾಡಿದ್ರೆ ಸಾಕು ನಿಮ್ಗೆ. ನೋಡಿ ಪರ್ಸು ಅದು ಇದು ನೀರಿನ ಒಳಗಡೆ ಹೋಗ್ತದ ಇದು ಇದ್ರಾಗಿಂದ. ಕಾರು ಇಲ್ಲಿ ಏನಂತ ಚಲೋ ಅನಿಸ್ತಾ ಇದೆ. ಅದು ಕಾರ್ ಚಾವಿ ಬಿಟ್ಟು ಹೋಗ್ಯದ. ಎಲ್ಲ ತೊಗೊಂಡಿದ್ದೀನಿ ಅಂತಾರೆ. ತೊಳಿ ಹೆಂಗೆ ಅನಿಸ್ತಾ ಇದೆ? 10 ಗಂಟೆ ಆಗಲಿ ಬಂತು ನೋಡಿ, ಎಷ್ಟು ಬೇಗ. ನಂದು ತಿಂಡಿ ಆಯ್ತು. ಈಗ ಚಾಯ್ ನಾನು ಮಾಡೋಕೆ ಚಾಯ್ ಮಾಡ್ಕೊತಾ ಇದ್ದೀನಿ, ಚಾಯ್ ಕುಡಿತೀನಿ. ಮತ್ತು ಏನು ಹೇಳ್ತಾ ಇದ್ದಾರೆ ಗೊತ್ತಾ, ಚಿನ್ನು ಎಷ್ಟೊಂದು ಸ್ಟೈಲ್ ಮಾಡಿಲ್ಲ ಬಚ್ಕೊಳತಿ ಅಂತ. ನೋಡಿದ್ರೆ ಹೆಂಗಂತಾರೆ, ಎಲ್ಲ ಕಡೆ ಲಕ್ಷ್ಯ ಇರ್ತದೆ. ಹೌದು, ಒಂಚೂರು ಏನಾದರೂ ಹಿಂಗಾಯ್ತು ಅಂತಂದ್ರೆ ಹೇಳ್ತಾರೆ, ಎಲ್ಲ ಕಡೆ ಲಕ್ಷ್ಯ ಕೊಡ್ತಾರೆ. ಮತ್ತು ಚಹಾ ಕುಡಿತೀನಿ ನಾನು ಈಗ. ನೀವು ಎಲ್ಲ ಚಾಯ್ ಕುಡಿದ್ರೆ, ನಾಷ್ಟ ಮಾಡಿದ್ರೆ, ಎಲ್ಲರೂ ಬೇಗ ಎದ್ರಿ ಏನಿಲ್ಲ, ಇನ್ನು ಹಂಗೆ ಮಲ್ಕೊಂಡೇ ಬಿಟ್ಟಿದ್ರೆ. ಸೆಕೆ ಸಲುವಾಗಿ ಎಲ್ಲರೂ ಫ್ಯಾನ್ ಹಚ್ಕೊಂಡು ಮಲ್ಕೋತಿರ್ಬೇಕು. ನನಗಂತೂ ಫ್ಯಾನ್ ಆಗಲ್ಲ.
ನಾವಂತೂ ಫ್ಯಾನ್ ಹಚ್ಕೊಳ್ಳಲ್ಲ, ಕಿಟಕಿಗಳೆಲ್ಲ ಅಂದರೆ ಮೊದಲಿನ ಫ್ಯಾನ್ದಂತೂ ರೂಢಿನೇ ಇಲ್ಲ ನಮಗೆ. ಮತ್ತು ಈಗ ನೋಡೋಣ, ಚಿನ್ನುವಂತೂ ಸೆಕೆ ಆಗ್ತೈತಂತ ಭಾಳ ನೆನ್ನೆ ಹೇಳ್ತಾಯಿದ್ರು, ಭಾಳ ಸೆಕೆ ಆಗ್ತಾಯಿತ್ತು, ಭಾಳ ಸೆಕೆ ಇದೆ ಅಂಥೇಳಿ. ಅದಕ್ಕೆ ಅವರು ರೋಹಿತ್ ರಾಜ್ ಅವರು ನಮಗೆಲ್ಲ ಕೋಲ್ಡ್ ಡ್ರಿಂಕ್ಸ್ ತಂದು ಕೊಟ್ಟಾರೆ ನಿನ್ನೆ. ನೀವು ಮೇಡಮ್ ಕೋಲ್ಡ್ ಡ್ರಿಂಕ್ಸ್ ಅದು ಕೊಡಿ, ನಾವು ಕೋಲ್ಡ್ ಡ್ರಿಂಕ್ಸು ಕುಡಿಯೋಲ್ಲ. ಮೊದಲೇ ಕೋಲ್ಡ್ ಡ್ರಿಂಕ್ಸ್ ಹುಡುಗರು ಕುಡಿಯೋಕೆ ಕೊಡ್ತಾರೆ, ಅವ್ರು ಆ ಹುಡುಗರ ಜೊತೆ ಭಾಳ ಕಠಿಣ ಪರಿಸ್ಥಿತಿ ಅದ ತೊಗೊಳ್ಳಿ. ಮತ್ತಮ್ಮ ನಾನು ಜಾಸ್ತಿ ಅಂದರೆ ಹಿಂಗೆ ಕುಡಿಯೋದೂ ಇಲ್ಲ. ಮತ್ತು ಇವಾಗ ಶುಗರು ಅದು ಇದು ಅಮ್ಮ 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 ಮಾಡ್ತಾಯಿದ್ದಾರೆ ಹುಡುಗರು. ಅದ್ರ ಸಲುವಾಗಿ ಸುಮ್ಮನೆ ಎಷ್ಟಾಗ್ತದಲ್ಲ ಅಷ್ಟೇ ನಮ್ಮ ಪಾಡಿಗೆ ನಾವು ನಮ್ಮ ಆರೋಗ್ಯನ ಕಾಪಾಡ್ಕೊಂಡೆ ಆರಾಮಾಗಿರೋದು. ಯಾವ್ದು ಆಗ್ತದೆ ತಿನ್ನೋದು, ಯಾವ್ದು ಆಗೋದಿಲ್ಲ ಆದರೆ ಬೇಡ. ಅವ್ರ ಮಾತು ಕೇಳಿದ್ರೂ ಎಲ್ಲ ಅಲ್ಲ, ಯಾಕಂದರೆ ನಮ್ಮ ಒಳ್ಳೆ ಸಲುವಾಗಿ ಹೇಳ್ತಾ ಇರ್ತಾರಲ್ಲ ನಮ್ಮ ಮಕ್ಕಳು. ಹಾಂ, ನೀವು ಎಲ್ಲ ಮಕ್ಳ ಮಾತು ಕೇಳ್ತೀರಲ್ಲ, ಹಾಂ, ಕೇಳುವ ಥರ ಆಗ್ತದೆ ನಿಮಗೆ, ಅಷ್ಟೇ ನಿಮಗೆ ಅವ್ರು ಪ್ರೀತಿ ಮಾಡ್ತಿರ್ತಾರೆ. ನೀವು ಅಷ್ಟೇ, ನೀವು ಅಷ್ಟೊಂದು ಪ್ರೀತಿ ಮಾಡ್ತಾ ಇರ್ತೀರ ಅವರಿಗೆ. ಯಾಕಂದರೆ ಮಕ್ಕಳನ್ನ ನಿಮ್ಮ ಜಗತ್ತಾಗಿರ್ತಾರೋ, ನೀವು ಅಪ್ಪ ಅಮ್ಮನ ಮಕ್ಕಳ ಆಗಿರ್ತಾರೆ ಅವರು. ನಾನು ಇಲ್ಲಿ ವಿಡಿಯೋ ಒಳಗೆ ಮಾತಾಡ್ತಾ ಇದ್ದೀನಿ, ಅಲ್ಲಿ ಕಾಗಿಗಳು ಬಂದು ಊಟ ಮಾಡ್ತಾ ಇದ್ದಾವೆ. ಆ ಕಡೆ ನನ್ನ ಕಣ್ಣುಗಳು ಆ ಕಡೆನೇ ಹೋಗ್ತಾ ಇದ್ದಾವೆ, ಆ ಕಡೆ ನೋಡ್ತಾ ಇದ್ದೀನಿ. ನನಗೆ ಎಷ್ಟು ನೋಡಿದರೂ ನನ್ನ ಮನಸ್ಸನ್ನು ತುಂಬಲ್ಲ, ನಾನು ಹಂಗೆ ನೋಡ್ತಾನೆ ಇರ್ತೀನಿ ಅವರಿಗೆ. ನನಗೆ ಮೊದಲೇ ಹೇಳಿದ್ದೀನಿ, ನನ್ನ ಹಕ್ಕಿಗಳಂದ್ರೆ ಇಷ್ಟ, ಹೂವು ಅಂದರೆ ಇಷ್ಟ ನನಗೆ. ಅವೆಲ್ಲ ನನ್ನ ಚಿಟ್ಟೆಗಳಂದ್ರೆ ಇಷ್ಟ, ಅವೆಲ್ಲ ನನ್ನ ಪ್ರಪಂಚನ ಅದ ನಂಗೆ ಭಾಳ ಇಲ್ಲ. ಅದ್ರ ಜೊತೆ ನನ್ನ ಮಕ್ಕಳು ಮನೆಯವರು ಅದಾರ, ಮತ್ತು ನೀವು ಎಲ್ಲ ಇದ್ದೀರಾ. ಮತ್ತು ನೀವು ತಿಳ್ಕೊಂಡಿರಿ, ಮತ್ತು ಇದೇನಿದೆ ಬರೀ ಚಿಟ್ಟೆಗಳು ಅದು ಇದು ಅಂತಲ್ಲ, ಎಲ್ಲರೂ ನೀವು ಎಲ್ಲ ಇದ್ದೀರಾ ಅದ್ರ ಜೊತೆನೆ. ಮತ್ತು ಒಂದು ಸ್ವಲ್ಪ ಚಾಯ್ ಬಿಸಿ ಮಾಡೋಕೆ ಇಟ್ಟಿದ್ದೀನಿ. ಆ ಚಾಯ್ ಅಲ್ಲೇ ಕುದ್ದು ಪಾತ್ರೆ ಎಲ್ಲ ಕರಿಕಿಟ್ ಆಗೋದು ಬೇಡ, ಮೊದಲು ಚಾಯ್ ಕುಡಿತೀನಿ. ನಿಮ್ಗೆ ತೋರಿಸೋದಿತ್ತು, ಇಲ್ಲ ಕಾಗಿಗಳು ನೋಡಿ ಯಾವ ರೀತಿ ಕೊಂತಾವಿಲ್ಲಿ, ಅದಕ್ಕೆ ಅದು ವಿಡಿಯೋ ಒಳಗೆ ನಾನು ತೋರಿಸ್ತಾ ಇದ್ದೀನಿ, ಕಿಟಕಿ ಒಳಗಿನ ತೋರಿಸ್ತಾ ಇದ್ದೀನಿ ನಿಮ್ಗೆ. ಇಲ್ಲಿ ನೋಡಿ, ಇಲ್ಲೆಲ್ಲ ಊಟ ಮಾಡ್ತಾ ಇದ್ದಾವೆ, ಎಷ್ಟೆಲ್ಲ ಕುತ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾವೆ ಅವು. ನೋಡೋಕೆ ನನಗೆ 2 ಕಣ್ಣುಗಳು ಸಾಕಾಗ್ತಾ ಇಲ್ಲ ನೋಡಿ. ಥರ ನಿಮಗೆ ಚಾಯ್ ಕುದ್ದು ಏನಾಗ್ತಾ ಇದೆ ನೋಡಿ. ಇಲ್ಲಿ ನಿಮ್ಮ ಜೊತೆ ಮಾತಾಡೋಕೆ ಬಂದೆ ಅಂದ್ರೆ ನನ್ನ ಮಾತುಗಳನ್ನ ಮುಗಿಯಲ್ಲ ನೋಡಿ. ನೀವೆಲ್ಲೋ ನಾವೆಲ್ಲೋ ಎಷ್ಟೊಂದು ಅಟ್ಯಾಚ್ಮೆಂಟ್ ಆಗಿರ್ತದೆ, ಎಷ್ಟು ಪ್ರೀತಿಯಿಂದ ಎಲ್ಲ ಫೋನ್ ಮಾಡಿ ಹೇಳ್ತೀರಾ, ಮೇಡಮ್ ಎಲ್ಲ ಎಷ್ಟೊಂದು ಮಾತಾಡೋಕೆ ಕಲ್ತಿದ್ದೀರಾ, ಎಷ್ಟು ಚೇಂಜ್ ಆಗಿದ್ದೀರಾ, ಅದೆಲ್ಲ ಹೋಗಿರ್ತೀರಲ್ಲ, ಖುಷಿನೇ ಎಷ್ಟು ನಮಗೆ ಖುಷಿ ಆಗ್ತದೆ. ಎಷ್ಟು ಬದಲಾವಣೆ ನಮ್ಮ ಜೀವನ ಒಳಗೆ ತೊಗೊಂಬಂದಿದ್ದೀರಾ ನೀವೆಲ್ಲರೂ. ಚಹಾ ಕುಡಿತೀನಿ ಈಗ, ಸಾಕು. ರೋಹಿತ್ ರಾಜ್ ಎಲ್ಲ ನಮ್ಗೆ ಹೊಸದು ಒಂದೊಂದಾಗಿ ಎಲ್ಲ ಮಾಡಿಕೊಡ್ತಾ ಇದ್ದೀರಾ ನೋಡಿ. ಕೊಡ ಎಷ್ಟು ಸ್ವಚ್ಛ ಆಯಿತು, ಪಿತಾಂಬರಿ ಹಚ್ಚಿ ತೊಳೆದ ಮೇಲೆ ಎಷ್ಟು ಹೊಳಿತದ ನೋಡಿ. ಚಿನ್ನು ನೀರು ನಾಳೆ ಹಾಕ್ತಾರಲ್ಲ ಸೂರ್ಯನಿಗೆ, ಅವ ಚಂದ ಅನ್ನಿಸ್ತದೆ. ಮತ್ತು ಎಷ್ಟು ಸ್ವಚ್ಛನೂ ಆಗೈತೆ ನೋಡಿ. ಯಾಕೆ ಇಷ್ಟು ಗಲಾಟೆ ಮಾಡ್ತಾ ಇದ್ದೀರಾ? ಊಟ ಆಯ್ತೀನಿ ನಿಮಗೆ ತಿನ್ನಕ್ಕೆ ಪ್ಲೇಟ್ ಒಳಗೆ ಕಾವು ಯಾಕೆ ಮಾಡ್ತಾ ಇದ್ದೀರಾ? ಹಾಂ, ಏನು ಬೇಕು? ಊಟ ಆಯ್ತೀನಿಲ್ಲ ಊಟ ಮಾಡೋಕೆ? ಊಟ ಬೇಕಾ? ಅನ್ನ ಎಲ್ಲ ಖಾಲಿ ಆಗೈತೆ ಪ್ಲೇಟ್ ಒಳಗಿಂದ. ಯಾಕೆ ಹೋಗ್ತಾ ಇದ್ದೀರಾ ನೋಡಿ, ಎಷ್ಟೊಂದು ಕೂಗ್ತಾ ಇದ್ದಾವಪ್ಪ. ನಮ್ಮ ಕಡೆ ಎಲ್ಲ ಅಂತಾರೆ, ಯಾರಾದರೂ ಬರೋರಿದ್ರೆ ಅಂದರೆ ಕಾಗಿಗಳು ಕೂಗು ಹೇಳ್ತಾವಂತ. ಹೌದು ನಿಜಾನ? ಕಮೆಂಟ್ ಮಾಡಿರಿ. ನಂಗೆ ನಿಜ ಇತ್ತಂದರೆ. ಕೂಗ್ತಾ ಇದೆಯಾ ಅದು? ಊಟ ಆಯ್ತೇನಿಲ್ಲ? ನೋಡ್ತೀನಿ. ಇನ್ನೂ ಸ್ವಲ್ಪ ಕೊಡ್ಲಾ ಊಟ? ಇನ್ನೂ ಸ್ವಲ್ಪ ಕೊಡ್ಲಾ? ಇದು ಖಾಲಿ ಆಗೈತೆ ಎಲ್ಲ, ಅದಕ್ಕೆ ನಾನು ಕರಿತಾ ಇದೀಯಾ ಊಟ ಕೊಡ್ಬಾ ಅಂಥೇಳಿ. ಆಯಿತು, ಕೊಡ್ತೀನಿ. ನೋಡಿದ್ರಾ ನೋಡಿ, ಯಾಕೆ ಕೂಗ್ತಾ ಇದೆಪ್ಪ ಅವಾಗಿನ ಅಂತ ಇದ್ದೀನಿ ನಾನು. ಊಟ ಕೊಡೋಣ ನೋಡೋಣ, ಆಮೇಲೆ ಕೂಗೋದು ಬಂದ್ ಮಾಡ್ತದೇನು. ನೋಡಿದ್ರ ಪಾಪ ಎಷ್ಟೊಂದು ಕೂಗಾತಿತ್ತು. ಎಲ್ಲರೂ ತನ್ನ ಬಳಗ ಕರೆಯತೈತೆ ನೋಡಿ ಕೂಗು. ಮತ್ತು ಊಟ ಇಟ್ಟು ಬಂದೆ, ಮತ್ತು ಬಂದದ್ದು ನೋಡಿ ತಿನ್ನಾಗ. ತಿನ್ನು ರೋಹಿತ್ ರಾಜ್ ಅವ್ರಿಗೆ ಚಾಯ್ ಕೊಡೋನು. ಏನು ಮಷೀನ್ ಪಾಪ ಏನು ಕೆಲಸ ಮಾಡ್ತಾ ಇಲ್ಲ, ಏನು ಪ್ರಾಬ್ಲಮ್ ಆಗಿತ್ತು ಏನೋ, ಅದೊಂದೆಲ್ಲ ಟೆನ್ಷನ್. ಮತ್ತು ಇದೆಲ್ಲ ಮಾಡ್ತಾಯಿದ್ದಾರೆ ಈಗ. ಮತ್ತು ಸ್ವಲ್ಪ ವಿಕ್ಕಿ ಚಾಯ್ ಕುಡಿಯಲ್ಲ ಅಂತ ನಿಮ್ಗೆ ಆಗದ ಈಗಾಗಲೇ ವಿಡಿಯೋ ನೋಡ್ತಾ ಇದ್ದೀರಾ. ಚಾಯ್ ಕೊಡೋಣ ಅವ್ರಿಗೆ. ಸ್ವಲ್ಪ ಮಾಡ್ಕೋತೀನಿ ನಾನು, ಮೊಬೈಲ್ ಒಳಗೆ ನೋಡ್ಕೊತ ವಿಡಿಯೋ ನೋಡ್ಕೊತ ಮಾಡ್ಕೋತಾ ಇದ್ದೀನಿ. ಚಪಾತಿ ಇಟ್ಟೆ ರೆಡಿ ಅದ, ಇಲ್ಲೆಲ್ಲ ರೆಡಿ ಅದ. ಚಪಾತಿ ಅಷ್ಟು ಮಾಡ್ಕೊಂಡೆ ಅಂದ್ರೆ ಮತ್ತು ಚಿನ್ನು ಬರ್ತಾರೆ ಈಗ. ಟೈಮ್ ಆಗೋದು 11:30 ಆಗೈತಿ ಈಗ. ಉಂಡಿ ನಂದು ಬಿಸಿ ಚಪಾತಿ ನೋಡಿ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವರು ಬರ್ತಾರೆ ಈಗ, ಬಟ್ ಮಾಡ್ಕೊಂಡ್ಬಿಡ್ತೀನಿ.
ನಾನು ಈ ಥರ ಚಪಾತಿ ಮಾಡಿಸಿ ಈ ಥರ ಮಾಡ್ತೀನಿ ನೋಡಿ, ಚೆನ್ನಾಗಾಗುತ್ತೆ. ಈ ಥರ ಮಾಡಿದರೆ ಹಿಂಗೆ ಟೇಸ್ಟ್ನೂ ಆಗುತ್ತೆ, ಆಮೇಲೆ ಪದರ ಪದರಾಗಿ ಬರುತ್ತೆ ಚಪಾತಿ. ಆಮೇಲೆ ನಾನು ಚೆನ್ನಾಗಿ ಚಪಾತಿ ಹುರಿಯೋದು ನೋಡಿ, ಹಿಂಗೆ ಈ ಥರ ಚೆನ್ನಾಗಿ ಹುರಿದ್ರೆ ಏನಾಗುತ್ತೆ, ಟೇಸ್ಟ್ ಬರುತ್ತೆ ಭಾಳ. ಮತ್ತು ಚಪಾತಿ ಲಟ್ಟಿಸ್ತೀನಿ ಈಗ. ಮತ್ತು ಇದೇನು ನೆನೆಸಿದೆ ನೋಡಿ, ಇದು ಚೆನ್ನಾಗಿ ಕಾಳು ಅಂದರೆ ಉಸಿರಿ ಅದು ಮಾಡೋಣ ಅಂತ ಮೊಳಕೆ ಮಾಡಿ ಚೆನ್ನಾಗಿ ಕಾಳು ಇಟ್ಟಿದ್ದೀನಿ. ಹೌದಾ, ಮತ್ತು ಊಟ ಕೊಟ್ಟು ಬಿಡ್ತೇನಲ್ಲ, ಅಲ್ಲಿ ಮಾಡ್ತಾರೆ ಆಮೇಲೆ. ಬನ್ನಿ, ಟೈಮ್ ಆಗಿ ಅಪ್ಪು ಟೈಮ್ ಆಗೈತಿ, 1:00ಗೆ ಬಾ ಅಂದಾರ. ಸಮ ಒಂದು ಬುಕ್ ಬಿಟ್ಟು ಹೋಗ್ಯಾಳ, ತೊಗೊಂಬ ಅಂದಾಳ. ಅದೆಲ್ಲ ಕೊಡ್ಬೇಕಲ್ಲಿ ಬುಕ್ ಅದು. ಶಾಂಬಾವ್ ಕಳಿಸ್ಕೊಡೋಣ, ಬುಕ್ಕು ಬಿಟ್ಟು ಹೋಗ್ಯಾಳ ಅಂತ ಮನೆಗೆ ತೊಗೊಂಬಂದ. ನಾನು ದೇವ್ರ ಮನೆಗೆ ಹಾಕಾಗ್ತದೆ, ನಾನು ಸಣ್ಣ ಸೈಜ್ ಅದು. ಅಪ್ಪು ಅಪ್ಪಂದು ಆಗೈತಿ, ಬಾ. ಹೌದಲ್ಲ, ಅದೇಂಗ್ರಿ ಸ್ವಲ್ಪ ಬಿಸಿ ಆಗೈತಿ. ಇಲ್ಲಿ ಕೈಸ್ಬಿಡಿ, ಎರಡು ಸೇಮ್ ಅನಿಸ್ತಾ ಇದಾವ. ಅದು ಇದು ನಮ್ದು ಒಟ್ಟು ಕರೆಕ್ಟ್ ಕೂತೈತೇನಿ ನೋಡಿ. ಅದು ಹೌದಲ್ಲ ರೀ, ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ. ಹಿಂಗೆ ಇದು ಹಾಕೋದ, ಇದು ಅಂದ್ರೆ ಒಂಥರಲ್ಲ ಬೆಳಗ್ಗೆ ದೀಪದ ಬೆಳಗ್ಗೆ ಬಿದ್ದಂಗೆ ಬಿದ್ದೈತೆ. ಇಲ್ಲಿ ನೋಡಿ ಬರ್ರಿ, ಇಲ್ಲಿ ದೀಪಾವಳಿ ಬೆಳಗ್ಗೆ ದೀಪದ ಬೆಳಗ್ಗೆ ಬಿರ್ತದಲ್ಲ, ಹಂಗೆ ಕಾಣಿಸ್ತಾ ಇದೆ ನೋಡಿ. ಈ ಫೋನ್ ಬೇಡ, ಇಬ್ರು ಅಪ್ಪ ಮಗ ಸೇಮ್ ಆಗ್ಯಾರಲ್ಲ. ಓಕೆ ಓಕೆ. ಬಾಳೆಹಣ್ಣು ಮತ್ತು ಬುಕ್ ಕೊಡುವಾಗನ ಬಾಳೆಹಣ್ಣು ಕೊಟ್ಬಿಡು. ಬಾಯ್. ಹಂಗಿರ್ತದೆ, ಅಪ್ಪ ತಮ್ಮ ಕರ್ತವ್ಯಗಳು ಮನೆ ಬೆಳೆಸ್ತಾರೆ. ಮಗ ಕುತ್ಕೊಂಡು ಓದ್ತಾ ಇದ್ದಾನೆ, ಮಾಡ್ತಾ ಇದ್ದಾನೆ. ಬಾಯ್. ಶಾಂಭವಿಗೆ ಎಳ್ನೀರು ತೊಗೊಂಬಂದಾರ ನೋಡಿ. ಅವಳಿಗೆ ಎಳ್ನೀರು ಇಷ್ಟ ಆಗ್ತದೆ ಭಾಳ. ಅವಳು ಬಂದಮೇಲೆ ಕೊಡೋಣ, ನೋಡಿ ಇಷ್ಟಪಟ್ಟು ಕುಡಿತೈತೆ. ಪಾಪ ಏನು ತಿನ್ನೋದಿಲ್ಲ, ಏನಿಲ್ಲ, ಡಯಟ್ ಮಾಡ್ಕೋತ ಹಂಗೆ ಮಾಡ್ತಾರೆ ನೋಡಿ. ಆರೋಗ್ಯದ ಬಗ್ಗೆ ಕಾಳಜಿ, ಒಂದು ವಯಸ್ಸೊಳಗೆ ಹಂಗೆ ಮಾಡ್ತಾರೆ, ಏನು ಮಾಡೋಕ್ಕಾಗಲ್ಲ. 2:30 ಆಗ್ಲಿಕ್ಕೆ ಬಂತು. ನಾನು ಸ್ವಲ್ಪ ಏನಾದರೂ ಊಟ ಮಾಡ್ಕೊತೀನಿ. ಇವತ್ತು ರೋಹಿತು ಬಂದಿಲ್ಲ, ಅದೇ ನಮ್ರತ ಈಗ ಬರ್ತಾ ಅಂತ ಮಧ್ಯಾಹ್ನ ನಂತರ. ಚೆನ್ನಾಗಿ ಅನಿಸ್ತಾ ಇದೆಯಲ್ಲ ಈ ಲೈಟು, ಒಂಥರ ಹೊಸದು ಅನಿಸ್ತಾ ಇದೆ ನೋಡಿ ನೋಡೋಕೆ. ಮತ್ತು ವಿಕ್ಕಿಗೆ ಒಂದು ಸ್ಪೂನ್ ಬಿಟ್ಟು ಬಂದಾನಂತ, ಊಟ ಮಾಡೋವಿದಾನಂತ, ಒಂದು ಸ್ಪೂನ್ ಬೇಕಂತ ಅಲ್ಲಿಡ್ತೀನಿ. ರೋಹಿತ್ ರಾಜ್ ಅವ್ರು ಬಂದಮೇಲೆ ಊಟ ಮಾಡ್ತಾನಂತ ಅವ್ರ ಜೊತೆ. ರಾಗಿಗಳಂತೂ ಬಂದು ಊಟ ಮಾಡ್ತಾ ಇದ್ದಾವೆ. ಯಾವ ಕಡೆ ಹೋಗಿದ್ದಾನೆ, ಕೆಲಸ ಮಾಡ್ತಾ ಇದ್ದಾನೆ ಅಲ್ಲಿ. ಸ್ವಲ್ಪ ಚಪಾತಿ ರೆಡಿ ಇದಾವೆ ಇಲ್ಲಿ. ಚಿನ್ನೂ ಊಟ ಮಾಡಿ ಹೋಗ್ಯಾರ, ಚಪಾತಿ ತಿಂದು ಹೋಗ್ಯಾರ. ಅಪ್ಪು ಬಂದಮೇಲೆ ನೋಡೋಣ. ಅವ್ನು ಬಾಳೆಹಣ್ಣು ಚಪಾತಿ ಕೊಟ್ಟೆ ಅಂತಂದ್ರೆ ಬಾಳೆಹಣ್ಣು ಪಾಯಸ ಮಾಡಿಕೊಟ್ಟೆ ಅಂದರೆ ಚಪಾತಿ ಬಾಳೆಹಣ್ಣು ತಿಂತಾನೆ. ಶಾಂಭವಿನೂ ಸ್ವಲ್ಪ ದಿನ ಆಯ್ತು ತಿಂದಿಲ್ಲ, ಅವಳಿಗೂ ಮಾಡಿಕೊಡ್ತೀನಿ. ಮತ್ತು ನಾ ಸ್ವಲ್ಪ ಈಗ ಅನ್ನ ಮತ್ತು ಈ ಥರ ಅನ್ನ ಮತ್ತು ಸ್ವಲ್ಪ ಕಾಳು ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ಸೇವ್ ತೊಗೋತೀನಿ. ಅವ್ರಿಗೆ ಗುಬ್ಬಿಗೆಲ್ಲ ಊಟ ಹಾಕ್ತೀನಲ್ಲ, ಅದೇ ನೋಡಿ ಎಲ್ಲ ನಾನು ಸ್ವಲ್ಪ ತೊಗೋತಾ ಇದ್ದೀನಿ. ಖಾರ ಕಮ್ಮಿ ಅನ್ನಿಸ್ತಾ ಇದೆ, ಹಿಂಗೆ ತಿಂದಮೇಲೆ ಚೆನ್ನಾಗಿ ಅನ್ನಿಸ್ತಾ ಇದೆ. ಅದಕ್ಕೆ ಮತ್ತು ಲಿಸ್ಟ್ ಒಳಗೆ ಹೇಳೋಣ ಮತ್ತು ತರಕ್ಕೆ ಏನು ಮಾಡೋದು. ಖಾರ ಹತ್ತಿತ್ತಂದ್ರೆ ಊಟನೇ ಮಾಡೋಕ್ಕಾಗಲ್ಲ ನೋಡಿ. ಏನಾದರೂ ಒಂದು ಐಡಿಯಾಗಳು ನಾವು ಮಾಡಬೇಕಲ್ಲ ನೋಡಿ. ಎಷ್ಟೊಂದು ದಂಡಿಗೆ ತೊಗೊಂಬಂದಿದ್ದಾವೆಲ್ಲ ಪ್ಲೇಟ್ಸ್ ಎಲ್ಲ. ಕೆಳಗಡೆ ಎಲ್ಲ ಚೆಲ್ತೀರಿ ನೀನದು. ಹಾಂ, ಹಿಂಗೆ ಮಾಡ್ಕೊಂಡು ಮೊನ್ನೆ ಒಂದು ಹೊಡೆದಿದ್ದೀರಾ, ಮತ್ತು ಇವ್ರಿಗೆ ಹೇಳಿಲ್ಲ ನಾನು, ಮತ್ತು ಹೊಡೆದಿರ್ತೀರಾ. ನಿಮ್ಗೆ ಊಟ ಎದ್ರೋಗ ಹಾಕೋದು. ಇಷ್ಟು ಯಾಕೆ ಈಗ ಹತ್ರ ಇತ್ತು ಜಕ್ಕೊಂಡು ಬಂದಿದ್ದೀರಾ. ಈ ಕಡೆ ಪ್ಲೇಟೆಲ್ಲ ಅದ, ಮಣ್ಣಿಂದ ಅದ, ಬಿದ್ದರೆ ಹೊಡಿತದಲ್ಲ. ಅದ್ರ ಜೊತೆ ಆಟ ಆಡ್ತಾ ಇದ್ದೀರಾ ನೋಡಿ. ಹಿಂಗೆ ಬಂದು ಕೂತಿದ್ದಾವೆ. ಈಗ ಇಟ್ಟು ಬಂದಿದ್ದೀನಿ ತಿನ್ನಾಕ, ಸೊಪ್ಪು ತಿನ್ಲಿ ಕೂತ್ಕೊಂಡು. ಕರೀತಾ ಇದ್ದಾವೆ, ಕಾವು 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 ಮಾಡಿ ನಂಗೆ. ಆಮೇಲೆ ಆವಾಜ್ ಮಾಡ್ತಾ ಇದ್ದಾವೆ. ಒಂದು ಕಾಗಿ ಅಂತೂ ಇವನು ವಿಕ್ಕಿ ತೋರಿಸ್ತಾನಂಗೆ, ಒಂದು ಕಾಗಿ ಒಂದೇ ಕಾಲಿತ್ತು. ಮೇಡಮ್ ನೋಡ್ರಿ ಅಲ್ಲಿ ಅಂತ ಹೇಳಿ ಅವನ ಕಾಗಿ ಎಲ್ಲ ಪಕ್ಷಿಗಳದು ಮತ್ತು ಗಿಡದ್ದು ಆಮೇಲೆ
ಎಲ್ಲ ಫಿಶ್ದು ಭಾಳ ಇದು ಮಾಡ್ತಾನಂತವ, ಅವಂಗೆಲ್ಲ ಗೊತ್ತಾಗ್ತದಂತದ ನೋಡಿರ್ತಾನಲ್ಲ ಅವಾಗ. ಅಲ್ಲಿ ನೋಡಿ ಕೆಳಗೆ ಬಂತು ನೋಡಿ ಊಟಕ್ಕೆ, ನೋಡಿದ್ರೆ ಹಿಂಗೆ ಮಾಡ್ತದ ನೋಡಿ, ಯಾವ ರೀತಿ ಊಟ ಮಾಡ್ತಾಯಿದೆ, ಹೆಂಗೆ ತಿರುಗಿ ನೋಡ್ತಾ ಇದೆ, ಹೆಂಗೆ ಮಾಡ್ತಾಯಿದೆ ನೋಡಿ. ನೋಡಿ ಈ ಊಟ ಮಾಡೋದು ಎಲ್ಲ ಕಡೆ ನೋಡ್ತಾ ಇದೆ. ಮೊದಲು ಯಾರು ನೋಡ್ತಾ ಇದ್ದಾರಾ, ಏನು ಮಾಡ್ತಾಯಿದ್ದಾರಾ, ನಸೀಬ್ ಅದೇನೇನಿಲ್ಲ ಅಂತ ಹೇಳ್ಕೊಂಡು ಮಾಡ್ಕೊಂಡು ಹುಡುಕ್ಯಾಡಿ ನೋಡಿ ಊಟ ಮಾಡ್ತಾಯಿದ್ದೆ ನೋಡಿ. ಅಲ್ಲಿ ನೋಡಿ ತೊಗೊಂಡು ನೋಡಿ ಅದು, ಅಲ್ಲಿ ನೋಡಿ ನೋಡಿ ಎರಡು ಹಿಂಗೆ ಮಾಡ್ತಾಯಿದ್ದಾವೆ ನೋಡಿ. ಎಷ್ಟೊಂದು ಗಲಾಟೆ ನೋಡಿದ್ರೆ ಇವರಲ್ಲಿ ಯಾವ ರೀತಿ ಮಾಡ್ತಾರೆ ಆಟ. ಎಲ್ಲ ಬೇರೆ ಬೇರೆ ಟೈಪ್ ಅದು ನೋಡೋಕೆ. ನಾನು ವಿಡಿಯೋ ಮಾಡ್ತಾಯಿದ್ದೀನಿ, ನಿಮ್ಗೆ ಗೊತ್ತಾಗ್ತಾಯಿದೆ ವಿಡಿಯೋ ಮಾಡೋದು. ಚೂರು ಮಾಡ್ತಾಯಿದ್ದಾವೆಲ್ಲ. ಅದು ತಿನ್ಲಿಕ್ಕೆ ಕೊಡ್ತಾಯಿಲ್ಲ, ತಿನ್ಲಿಗೆ ಆಮೇಲೆ ಏನು ಮಾಡ್ತಾವ, ಎಲ್ಲ ತಿನ್ನೋದನೇ ಇಲ್ಲ. ಮತ್ತು ಲೇಟ್ ಆದಂಗೆ ಏನು ಮಾಡ್ತಾವ, ಹಂಗೆ ಉಳಿತದ ಪ್ಲೇಟ್ದಾಗ. ಈಗ ಆರಾಮಾಗಿ ತಿನ್ಕೊಳ್ಳಿ, ಮತ್ತೇನು ಹಾಕೋದು ಬೇಡ. ಈಗ ಕರೆಕ್ಟ್ ಆಗ್ತದೆ ಅವ್ರಿಗೆ ಈಗ ಅಷ್ಟು ತಿಂದು ಹೋದರೆ. ಅಲ್ಲಿತ್ತು बरोबर आहे ना तुला? अंडरस्ट केलं करावं का नाही? अजून बोलायला आवाज होय, त्याला पण बरं नाही म्हणे. ಬಾಳೆಹಣ್ಣು ಪಾಯಸ ಮಾಡ್ತಾಯಿದ್ದೀನಿ. 2 ಬಾಳೆಹಣ್ಣು ತೊಗೊಂಡಿದ್ದೀನಿ. ಅಪ್ಪುಗೆ ಬಾಳೆಹಣ್ಣು ಪಾಯಸ ಭಾಳ ಇಷ್ಟ ಆಗ್ತದೆ. ಚಪಾತಿ ಜೊತೆ ತಿಂತಾನವ. ಚಪಾತಿ ಮೆತ್ತಗೆ ಚಪಾತಿ ಅದಾವ, ಇಷ್ಟಪಟ್ಟು ತಿಂತಾನೆ. ಮತ್ತು ಬಾಳೆಹಣ್ಣಾದರೂ ಕಟ್ ಮಾಡಿ ಹಾಕಿ ನಿಮ್ಗೆ ತೋರಿಸ್ತೀನಿ ಆಮೇಲೆ. ನಿಮ್ಮ ಮನೆಯವ್ರಿಗೂ ನೀವು ಬಾಳೆಹಣ್ಣು ಪಾಯಸ ಮಾಡಿಕೊಡ್ತೀರಾ ಹುಡುಗರಿಗೆ? ರೆಡಿಯಾಗ್ಯದ ನೋಡಿ. ಅಮ್ಮ ಮಾಡುವಂಥ ಕೆಲಸಗಳು ಹಿಂಗೆ ಇರ್ತಾವೆ ನೋಡಿ, ತುಂಬ ಬೀಳುವ ಥರ ಲೋಟ ಒಳಗಿಂದ. ಯಾಕಂದ್ರೆ ಅಮ್ಮನ ಕೆಲಸನ ಹಂಗದಾವ. ಎಷ್ಟು ಪ್ರೀತಿ ಮಾಡ್ತಿರ್ತಾಳು, ಏನು ಮಾಡ್ತಾಳು, ಅವಳು ಏನು ಮಾಡಿದ್ರು ಸಹಿತ ಅದು ಜಾಸ್ತಿನೇ ಆಗ್ತದೆ. ಮಕ್ಕಳಿಗೆ ಕೊಡಬೇಕಾದ್ರೂ 1 ಚಪಾತಿ ಕೊಡಂದ್ರೆ 2 ಚಪಾತಿ ಕೊಡ್ತಾಳೆ, ಇಷ್ಟು ಪಲ್ಯ ಕೊಡಂದ್ರೆ ಇಷ್ಟೊಂದು ತಾಟ್ ತುಂಬ ಪಲ್ಯ ಕೊಡ್ತಾಳೆ, ಡಬ್ಬಗಳು ಇಷ್ಟ ಪಲ್ಯ ಹಾಕಂದ್ರೆ ಡಬ್ಬ ತುಂಬಿ ಪಲ್ಯಗಳು ಕೊಡ್ತಾಳೆ. ಅಮ್ಮನ ಪ್ರೀತಿನ ಹಂಗಿರ್ತದ. ಚಾಯ್ ಕೊಟ್ಟು ಬರೋಣ ಅವ್ರಿಗೆ. ಇದು ಒಂದು ಅಮ್ಮಂದು ಮತ್ತು ಮಗನ ಸ್ಟೋರಿ ಇದೆ. ಮೊನ್ನೆ ನಾ ವಾಟ್ಸಪ್ ಒಳಗೆ ಓದುವಾಗ ನನಗೆ ಸಿಕ್ತು. ನಾನು ನಿಮ್ಗೆ ಹೇಳಬೇಕಂತ ಅನಿಸಿದ್ದು ನನಗೆ. ಈ ಸಿಚುವೇಶನ್ ಒಳಗೆ ಅಮ್ಮ ಮಗನ ಸಲುವಾಗಿ ಎಷ್ಟೊಂದು ಕಷ್ಟಪಟ್ಟು ಅಡುಗೆ ಮಾಡಿರ್ತಾಳಂತ. ಮತ್ತು ಆಫೀಸ್ಗೆ ಹೋಗ್ತಿರ್ತಾನೆ. ಅಮ್ಮ ಪ್ಲೇಟ್ ಮಾಡಿ ಕೊಡುವಾಗ ಒಂದು ಸ್ವಲ್ಪ ಶರ್ಟದ ಮೇಲೆ ಸಿಡಿತೈತೆ ಅಂತ ಅವನು. ಅಮ್ಮ ಇದು ಇಷ್ಟು ಕಾಸ್ಟ್ಲಿ ಶರ್ಟ್ ಐತಿ ಮತ್ತು ಇದ್ರ ಮೇಲೆ ಸಿಡಿಸ್ಬಿಟ್ಟಿ ಅಂತ ಹೇಳಿ ಅಮ್ಮಗೆ ಅಂತಾನಂತ. ಮತ್ತು ಅದು ಊಟನ ಮಾಡಲ್ಲಂತ ಹಂಗೆ ಹೋಗ್ಬಿಡ್ತಾನಂತ. ಭಾಳ ಬೇಜಾರಾಗ್ತದಂತ ಅಮ್ಮ ಅಂತಾಳಂತ, ಇಷ್ಟು ಕಾಸ್ಟ್ಲಿ ಶರ್ಟ್ ತೊಗೋಂಗೆ ಅವಂಗೆ ಮಾಡಿದಾಕಿ ನಾನು, ಮತ್ತು ನಾನು ಯಾಕೆ ಆ ರೀತಿ ಮಾಡ್ದೆ ಏನೋ ಅವನಿಗನ ಅಂತ ಹೇಳಿ ಅವಳ ಬೇಜಾರು ಮಾಡ್ಕೊಂಡು ಅವಳ ಕಣ್ಣೀರು ತೆಗೆದು ಆಳ್ತಾಳಂತ. ಅದಕ್ಕೆ ಶರ್ಟ್ಗಿಂತಲೂ ಅಮ್ಮನ ಪ್ರೀತಿ ಇರ್ತದಲ್ಲ, ಅದು ಭಾಳ ಇಂಪಾರ್ಟೆಂಟ್ ಇರ್ತದೆ. ವಸ್ತುಗಳಿಗೆ ಬೆಲೆ ಕೊಡಕ್ಕೆ ಹೋಗ್ಬೇಡ್ರಿ. ಎಷ್ಟು ಕಷ್ಟಪಟ್ಟು ಅವರೆಲ್ಲ ಮಾಡಿರ್ತಾರೆ. ಅಂಥವು ಎಷ್ಟು ಶರ್ಟ್ಗಳು ನೀವು ತೊಗೋಬೋದು, ಖರೆ ಅಮ್ಮನ ಮನಸ್ಸು ಮಾತ್ರ ನೋಯ್ಸಕ್ಕೆ ಹೋಗ್ಬೇಡಿ. ಅದು ನಾನು ಓದಬೇಕಾದ್ರೆ ನಾನು ಹೇಳ್ಕೊಬೇಕನ್ನಿಸ್ತು ನಿಮಗೆ, ಅದಕ್ಕೆ ಹೇಳ್ಕೊಂಡೆ. ಚಾಯ್ ಕೊಟ್ಟು ಬರೋಣ ಅವರಿಗೆ. ಚಲೋ ಆಗೈತೆ ಬಾಳೆಹಣ್ಣು ಪಾಯಸ. ತಿನ್ನು. ಶಾಂಭವಿ ಟೈಮ್ ಆಗೋದ ಈಗ ಬರೋಕೆ, ಅದಕ್ಕೆ ಮತ್ತು ಅವಳು ತಿಂತ ಸ್ವಲ್ಪ ಅಂತ ಮಾಡಿದ್ದೆ. ಮತ್ತು ಆಯ್ತು ಹಿಂಗೆ ಆರಾಮ್ ತಿನ್ನೋಕೆ. ಹಾಲು ಸೊಪ್ಪು ಕುಡ್ದೆ ಅಂದರೆ ಆ್ಯಸಿಡಿಟಿನೂ ಮೇಲೆ ಆಗಲ್ಲ. ಈಗ ಶಾಂಭವಿ ಬರೋ ಟೈಮ್ ಆಗೈತಿ. 7:30 ಆಗೈತಿ ಶಾಂಭವಿಗೆ. ಅದಕ್ಕೆ ಮತ್ತು ಅವಳಿಗೂ ಸ್ವಲ್ಪ ಬಾಳೆಹಣ್ಣು ಪಾಯಸ ಮಾಡಿಟ್ಟೆ. ಮೇಲೆ ತಿಂತಾಳೆ ಚಪಾತಿ ಜೊತೆ. ಮತ್ತು ಅವರಿಗೆ ಚಹಾ ಕುಡ್ದಾರೆ. ಮತ್ತು ಅವರಿಗೆ ಇನ್ನೂ ಸ್ವಲ್ಪ ಚಹಾ ಬೇಕಾಗೈತಂತ. ಚಹಾ ಭಾಳ ಚಲೋ ಆಗೈತಿ ಅಂತಂದ್ರು. ಮತ್ತೊಂದು ಸ್ವಲ್ಪ ಚಹಾ ಮಾಡ್ಕೊಡ್ತೀನಿ, ಚಹಾ ಕುಡೀಲಿ ಹೋಗ್ತಾ ಇದ್ದಾರೆ. ಸ್ವಲ್ಪ ಸಾರು ಎಲ್ಲ ಅನ್ನದು ಹಸಿ ಮಾಡ್ಕೊತಾ ಇದ್ದೀನಿ. ಮತ್ತು ಅವ್ರು ಚಹಾ ಕೊಡ್ತೀನಿ. ಆಯ್ತು ಪಾಪ ಇನ್ನೊಂದು ಸ್ವಲ್ಪ ದಿನ ಇದ್ದ ಅವ್ರವ್ರ ಮನೆಗೆ ಹೋಗ್ಬಿಡ್ತಾರೆ. ಮನೆಯೊಳಗೆ ಒಂದು ಬೇರೆನ ಅನಿಸ್ತಾ ಇದೆ ನೋಡಿ. ಎಲ್ಲ ಚೆನ್ನಾಗಿ ಅನಿಸ್ತಾ ಇದೆ ಇದು ಎಲ್ಲ. ಮತ್ತು ಕಾಳು ರೆಡಿ ಮಾಡಿಟ್ಟೆ. ಕೆಳಗಡೆ ಇಲ್ಲಿ ನೀರು ಹಾಕಿಟ್ಟಿದ್ದೀನಿ. ಮತ್ತು ಮೊಳಕೆ ಮಾಡೋಕೆ ಇಟ್ಟೆ ನೋಡಿ ಈಗ. ಮತ್ತು ಇದು ಒಂದು ನೆನೆಸಿದ್ದೆ, ಇದು ನೀಟಾಗಿ ತೊಳ್ಕೊತೀನಿ ಕಾಳು. ಇದು ನೆನೆಸಿಟ್ಟಿದ್ದೀನಿ. ಅದು ಭಾಳ ಮಂದಿ ಇರ್ತದೆ. ಇದು ನಮ್ಮ ಸೈಡ ಸಿಗ್ತದೆ. ಇದು ಚೆನ್ನಾಗಿ ಕಾಳು ಅಂತಾರೆ ಇದಕ್ಕೆ. ಈ ಥರ ನೀಟಾಗಿ ಸ್ವಚ್ಛ ತೊಳ್ಕೊಬೇಕಿತ್ತು ಭಾಳ.
ಯಾಕಂದರೆ ಭಾಳ ಮಣ್ಣು ಇರ್ತದೆ ಇದ್ರಾಗ. ನೋಡಿ ಹಿಂಗೆ ನೀರು ಎಷ್ಟು ಉಳಿಸ್ಕೊತಾ ಇದ್ದೀನಿ. ಮತ್ತು ಚೆನ್ನಾಗಿ ನೀರು ಮತ್ತು ಹಾಕಿರ್ತೀನಿ. ಅನಿಸುತ್ತೆ ನೋಡಿ ಇಲ್ಲಿ. ರಾತ್ರಿ ಸ್ವಲ್ಪ ಮತ್ತೆ ನೀರಾಗ ಹಾಕಿಟ್ಟೆ ಇರ್ತದೆ, ಸ್ವಲ್ಪ मध्याह्न नेनेसते ಇದು. ಮತ್ತು ಏನು ಸ್ವಲ್ಪ ನೀರು बरं झालं, सगळं लई काम केलं आज. आज जरा व्यवस्थित जेवण करून आराम झोपा आता. इकडं पण आमचं गाडी आलं. यार तिथं ಯಾರು ಬನ್ನ ಇದೇನಿದ ಅದೇ ಛೇ ಛೇ ಆ ಹುಡುಗಗೆ ಸರ್ಪ್ರೈಸ್ ಮಾಡ್ಯಾರಿ. ನೀನು ಅಪ್ಪು ಪಾಪ ಎಕ್ಸಾಮ್ ಬರೀಲಿ ಬೇಡ. ಬನ್ನಿ ಶಂಭುವಿ, ಏನಿದ ಅಪ್ಪನ ಅಪ್ಪನ ಅಪ್ಪ ಏನು ಸಾಮಾನು ತರ್ಸ್ಯಾರಲ್ಲ, ಏನೋ ಗೊತ್ತಿಲ್ಲಪ್ಪ. ಇದೇನ ಏನು ಸಾಮಾನು ಬಂದೈತಿ? ಬಂದಾವ್ ಸ್ಟೀಲಿಂದ ಏನೋ ಬಂದೈತಿ, ಸ್ಟೀಲಿಂದ. ಇಲ್ಲಿ ಹೊರಗೆ ಗಾಡ್ಯಾಗ ಶಾಂಭವಿ ಏನು ಸರ್ಪ್ರೈಸ್ ಇದೆ ಅಪ್ಪ ಅಂದ ಹಿಂಗ್ ಮಾಡ್ತಾರ. ಗಾಡಿ ಏನ್ ಸಾಮಾನ್ ತಗೊಂಬಂದ್ರಿ? ನಮ್ಗೆ ಇದೆಲ್ಲ ನಮ್ಗೆ ಸಾಹೇಬ್ರು ಹೇಳಿಲ್ಲ. ಈ ಕಡೆ ಇಲ್ಲಿ ಮೇಲೆ ಹೋಗ್ತಾ ಇದಾರ. ಶಾಂಭವಿ ಇದ ಇವ್ರದ ಸೌಜನ್ಯಗಳ್ದೈತಿ ಹಂಗಂತದೇನು ಇದ. ಛೀ ಛೀ ಛೀ, ಎಲ್ಲ ಕೊಡಿಸುವ ಸಾಹುಕಾರ ಅಪ್ಪ ಆಗೈತೇನಿದ. ಗೊತ್ತಿಲ್ಲ ಯಾಕೆ ಇಷ್ಟು ದೊಡ್ಡ ಸರ್ಪ್ರೈಸ್ ಮಾಡಿದ್ದೀರಾ? ಇದು ಯಾಕೆ ನೋಡಿ, ಎಷ್ಟು ಜನ ಸಾಹಸ, ಎಷ್ಟು ಜನ ಸಾಹಸ. ಏನಪ್ಪ ನಮ್ಮ ಮನೆ ಒಳಗಿದೆ ಅಷ್ಟೊಂದು ಬದಲಾವಣೆ. ಏನ್ ಬಂತು ನೋಡಿ ಇಲ್ಲಿ ನಮ್ಮ ಮನೆಗೆ. ಏನ್ ತಗೊಂಡ್ಬಂದ್ರು ಇವರೆಲ್ಲ? ಗಪ್ ಟೈಟ್ ಮಾಡ್ತಾ. ಅದೇ ಅಲ್ಲ, ಯಾಕೆ ಇತ್ತಲ್ಲ ಅಲ್ಲಿ ಕೂತ ಅದ್ ಕುತ್ ಮೇಲೆ ಹಂಗ ಆಗೋದಿಲ್ಲ. ಕುತ್ಮೇಲೆ ಅದೇ ಕರೆಕ್ಟ್ ಅಪ್ಪ ಹೇಳಿದಾನೆ. ಅದೇ ಯಾವಾಗ ಬೇಕೋ ಹಾಕೋಬಹುದು. ಅನ್ನ ತಂಗಿ ಆಸೆ ಈಡೇರ್ತು ಅಪ್ಪು. ಯಾವಾಗಲೂ ಸಣ್ಣಾಗಿದ್ದಾಗ ಸೌಜನ್ಯಗಳು ನೋಡ್ತಿದ್ವು ನಾವು ಅಲ್ಲಿಂದ. ಈಗ ನಮ್ದೇ ಇದ್ರಾಗ ನೋಡಿದ್ವು, ಭಾಳ ಚಂದ ಅನಿಸ್ತಾ ಇದೆ. ಶಾಂಭವಿ ಬಾ. ಅಲ್ಲ, ಅವ್ರಿಗೆ ಇಂಥ ಸಾಮಾನು ಎಲ್ಲ ನಿಮ್ಮ ಕಡೆ ಏನು ಇರ್ತಾವಲ್ಲ, ಇಂಥದ್ದು ಇವ್ರಿಗೂ ಒಂದು ಎಕ್ಸ್ಟ್ರಾ ಬೇಕಾ? ನೋಡಿದ್ರೆ ಅವ್ರಿಗೆ ಬೇಕಾ ರೀ? ಬರೀ ಇಬ್ರು ಜೋಡಿ ಹಾಕತ್ಕೊಳ್ಳೋನು. ಏನಿದೆ ರೀ? ಚಲೋ ಅನ್ಸದೆ. ಸಕ್ಕರೆ ಜಾಸ್ತಿ ಇದೆ, ಜಾಸ್ತಿ ಮಾಡಿ. ಅದೇ ಅದೇ ಚಲೋ ಅನಿಸ್ತಾ ಇದೆ ಭಾಳ. ಅದೇ ನಾನು ಯಾರು ಸಾಮಾನು ಏನ್ ತಗೊಂಡ್ಬಂದಿದ್ದಾರೆ ಸರ್ಪ್ರೈಸ್ ಮಾಡ್ಬಿಟ್ಟಿದ್ದಾರೆ. ನೋಡಿದ್ರ ಚಾಯ್ ಮಾಡ್ತಾ ಇದ್ದೀನಿ. ಮತ್ತೆ ಅವ್ರು ಮತ್ತೆ ಬಂದಿದ್ದಾರೆ, ಒಂದು ಸ್ವಲ್ಪ ಚಾಯ್ ಕೊಡೋಣ ಅಂತ ಹೇಳಿ. ನೋಡಿದ್ರ ಚಿನ್ನು ಸರ್ಪ್ರೈಸ್ ಹಿಂಗದ ನೋಡಿಪ್ಪ.
ಏನಂತ ಇದ್ದಾರೆ ಎಷ್ಟು ಬೇಗ ಚಾ ರೆಡಿ ಆಯ್ತಮ್ಮ ಅಂತ ಹೇಳಿ ಅವಳು ನೋಡಿ ಗುಬ್ಬಿ ಹೆಂಗೆ ತಿಂದು ಕೂತ್ಕೋತಾಳೆ ಇಲ್ಲಿ ತಿನ್ನು. ನಾವು ಊಟ ಮಾಡ್ಬೇಕೀಗ. ಮತ್ತೆ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ನಾನೇನೇನು ವಿಡಿಯೋ ಮಾಡಿದ್ದೀನಲ್ಲ ನಿಮ್ಗೆ ಇಷ್ಟ ಆಗ್ತದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಕ್ಕೆ ಮರೆಯಕ್ಕೆ ಹೋಗ್ಬೇಡ್ರಿ. ಈ ಮನೆ ಮಗಳನ್ನ ನೀವು ಮುಂದಕ್ಕೆ ತೊಗೊಂಡೋಗ್ತಾ ಇದ್ರೆ ಮತ್ತೆ ಯಾರು ಮುಂದಕ್ಕೆ ತೊಗೊಂಡೋಗ್ತಾರೆ? ನಿಮ್ಮ ಸಪೋರ್ಟ್ ನನಗೆ ಬೇಕು. ಮತ್ತು ಈ ವಿಡಿಯೋ ನಾನು ಇಲ್ಲೇ ಮುಗಿಸ್ತೀನಿ. ಈ ವಿಡಿಯೋ ನೋಡಿ ಸಲುವಾಗಿ ನಮ್ಮೆಲ್ಲರ ಕಡೆಯಿಂದ ನಿಮ್ಗೆ ಭಾಳ ಅಂದ್ರೆ ಭಾಳ ಧನ್ಯವಾದ. ಮತ್ತು ಏನು ಹೇಳಿದ್ದೀನಿ ನಾನು, ಈ ಕ್ಷಣ ನಿಮ್ದದ. ಎಲ್ಲರೂ ಈ ಕ್ಷಣದ ಎಂಜಾಯ್ ಮಾಡಿರಿ. ಯಾವ ಕ್ಷಣ ಏನಂತ ನಿಮ್ಗೆ ಗೊತ್ತಿಲ್ಲ.